ಈ ಡೆಡ್ ಲೈನ್ ಅನ್ನೋದಕ್ಕೆ ಎಂಡೇ ಇಲ್ಲ. ಅದಕ್ಕೆ ಡೆಡ್ ಲೈನು ಕಂಟಿನ್ಯೂ ಅಷ್ಟೇ ಅಲ್ವಾ? ಹಾಗಾಗಿ ನಾಳೆ ಸಂಜೆ 4 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ. ಹಿಂದೆನೂ ಕೊಟ್ಟಿದ್ರು ಡೆಡ್ಡು ಲೈನು. ಸೊ ನಾಳೆ ರಾಜ್ಯದ ಜನತೆಗೆ ಸಾರಿಗೆ ಬಂದ್ ಶಾಕು. ನಾಳೆ ಸರ್ಕಾರಿ ಬಸ್ ಸಂಚಾರ ಸ್ತಬ್ಧವಾಗುತ್ತಾ ಅನ್ನುವಂಥ ಪ್ರಶ್ನೆಯಲ್ಲೇನೆ ನಾವು ನೋಡಬೇಕು. KSRTC BMTC ರೋಡ್ಗಿಳಿಯಲ್ವಾ? ನಾಳೆ ಸಂಜೆ 4 ಗಂಟೆವರೆಗೆ ಸರ್ಕಾರಕ್ಕೆ ಡೆಡ್ ಲೈನ್ ಅಂತೆ. ಸರ್ಕಾರ ಸ್ಪಂದಿಸದೇ ಇದ್ದರೆ ನಾಳೆ ಸಂಜೆಯಿಂದಲೇ ಬಂದ್ ಮಾಡ್ತಾರಂತೆ. ನೌಕರರ ಜೊತೆಗೆ ಮತ್ತೆ ಸಭೆ ಮಾಡುತ್ತಾ ಸರ್ಕಾರ? ಮಾಡಲೇಬೇಕು. ಅನಿವಾರ್ಯ ಸಂದರ್ಭ ಹೊರತುಪಡಿಸಿ ಯಾವ ರಜೆ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಬಂದ್ ಅಸ್ತ್ರಕ್ಕೆ ನಿಗಮದ MDಗಳು ಖಡಕ್ ಆಗಿ ನೋಟಿಸ್ ಅನ್ನು ಕೊಟ್ಟಿದ್ದಾರಂತೆ. ನೋ ವರ್ಕ್ ನೋ ಪೇ ಈ ರೂಲ್ಸ್ ಅನ್ನ ಜಾರಿಗೆ ತರ್ತಾ ಇದ್ದಾರೆ. ಎಸ್ಮಾ ಜಾರಿಯ ಬಗ್ಗೆಯೂ ಕೂಡ ಖಡಕ್ ಸಂದೇಶವನ್ನ ಅಧಿಕಾರಿಗಳು ಕೊಟ್ಟಿದ್ದಾರಂತೆ ಈಗ ನೌಕರರಿಗೆ. ಹಾಗಾಗಿ ನಾಳೆ ಏನಾಗುತ್ತೆ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಇದೆ. ಜನಸಾಮಾನ್ಯರು ಕೇಳ್ತಾ ಇರೋದಿಷ್ಟೇ, ಸಾರ್ ನಾವು ಬಸ್ಸನ್ನು ನೆಚ್ಕೊಂಡು ನಾಳೆ ಹೊರಗೆ ಬರಬೇಕಾ ಬೇಡವಾ ಅಷ್ಟು ಹೇಳಿ ಅಂತ ಕೇಳ್ತಾ ಇದ್ದಾರೆ. ಆ ಮಾಹಿತಿಯನ್ನು ಪಡ್ಕೊಂಡು ನನ್ನ ಸಹೋದ್ಯೋಗಿ ಮೆಟ್ರೋ ಬ್ಯೂರೋಯಿಂದ ರಾಘು ಮರಿಸ್ವಾಮಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಇವ್ರು ಬಂದ್ ಮಾಡ್ತಾರೆ, ಇವ್ರು ಬೇಡಿಕೆ ಇಟ್ಕೊಳ್ತಾರೋ, ಸಾರಿಗೆ ಇಲಾಖೆಯವರು ಸಭೆ ಮಾಡ್ತಾರೋ, ಮಂತ್ರಿಗಳು MD ಅವ್ರನ್ನ ಕಳಿಸ್ತಾರೋ, ಮಂತ್ರಿಗಳೇ ಕೂತ್ಕೊಂಡು ಮಾತಾಡ್ತಾರೋ, ಅಥವಾ ಮುಖ್ಯಮಂತ್ರಿಗಳು ಕಳೆದ ಬಾರಿ ರೀತಿಯಲ್ಲಿ ಮಾತನಾಡ್ತಾರೋ, ಇವೆಲ್ಲ ಜನ ಬೇಕಾಗಿಲ್ಲ. ಸಾರ್ ನಾಳೆ ಬಸ್ ಓಡಾಡುತ್ತಾ ಓಡಾಡಲ್ವಾ ಅಷ್ಟೇ ಹೇಳಿ ಅಂತೇಳಿ. ಬಸ್ ಓಡಾಡುತ್ತಾ ಓಡಾಡಲ್ವಾ ರಘು? ಅರುಣ, ನಾಳೆ ಬೆಳಗ್ಗೆಯಿಂದ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ನಾಳೆ ಸಂಜೆ ತನಕವೂ ಕೂಡ ಸಾಮಾನ್ಯವಾಗಿ ಯಥಾಸ್ಥಿತಿಯಲ್ಲಿ ಬಸ್ಗಳು ಇವಾಗ ಹೇಗೆ ಓಡಾಡ್ತಾ ಇದೆ ಅದೇ ರೀತಿಯಲ್ಲಿ ಓಡಾಟವನ್ನು ಮಾಡುತ್ತೆ. ಸೊ ಹಾಗಾಗಿ ಜನ ನಾಳೆ ಸಂಜೆಯ ತನಕ ಅಂದ್ರೆ ಸಾರಿಗೆ ನೌಕರರ ಪ್ರತಿಭಟನೆ ಏನಿದೆ ಆ ಪ್ರತಿಭಟನೆಯಲ್ಲಿ ಅಂತಿಮವಾಗಿ ನಿರ್ಧಾರ ಹೊರಹೊಮ್ಮುವ ತನಕವೂ ಕೂಡ ಯಾವುದೇ ಸಮಸ್ಯೆಯಲ್ಲೇ ಓಡಾಟವನ್ನು ಮಾಡ್ಬೋದು. ಅಂದ್ರೆ ನಾಳೆ ಸಂಜೆ 4-4:15 ತನಕವೂ ಕೂಡ ಯಥಾಸ್ಥಿತಿಯಲ್ಲಿ ಬಸ್ ಓಡಾಟ ಇರುತ್ತೆ. ಬಟ್ ಆದ್ರೆ ಒಂದೊಮ್ಮೆ ಸಾರಿಗೆ ನೌಕರರು ಇಟ್ಟಿರುವಂತಹ ಬೇಡಿಕೆಗಳ ಈಡೇರಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಒಂದು ನಿರ್ಧಾರಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಅದಾದ್ಮೇಲೆ ಅಂದ್ರೆ ಸಂಜೆ 4 ಗಂಟೆ ಮೇಲೆ ತೆಗೆದುಕೊಳ್ಳುವಂತಹ ನಿರ್ಧಾರದ ಆಧಾರದ ಮೇಲೆ ನಾಡಿದ್ದು ಬಸ್ ಓಡಾಡೋದಿಲ್ವಾ ಅನ್ನುವಂತಹ ನಿರ್ಧಾರ ಆಗಲಿದೆ. ಬಹಳ ಪ್ರಮುಖವಾಗಿ ನಾಳೆ ಏನಾದರೂ ಸಂಜೆ ತನಕ ಒಂದು ನಿರ್ಧಾರಕ್ಕೆ ಸರ್ಕಾರ ಬರಲಿಲ್ಲ ಅಂತ ಹೇಳಿದ್ರೆ ಬಹುತೇಕ ನಾಡಿದ್ದಿಂದ ಬಸ್ ಅನ್ನ ಬಂದ್ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಾರಿಗೆ ನೌಕರರು ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಸರ್ಕಾರಕ್ಕೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ನಾವು ಕೊಟ್ಟಿರುವಂತಹ ಬೇಡಿಕೆಗಳು 2 ಬೇಡಿಕೆಗಳು ಏನಿದೆ ಆ 2 ಬೇಡಿಕೆಗಳು ಈಡೇರಲೇಬೇಕು, ಇದರಲ್ಲಿ ಯಾವುದೇ ರೀತಿಯಾದಂತಹ ರಾಜಿ ಇಲ್ಲ ಅನ್ನುವಂಥ ಸಂದೇಶವನ್ನು ಕೂಡ ಈಗಾಗಲೇ ಸರ್ಕಾರಕ್ಕೆ ತಿಳಿಸಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಒಂದೊಮ್ಮೆ ನಾಳೆ ಏನಾದರೂ ತನ್ನ ಅಂತಿಮ ನಿರ್ಧಾರವನ್ನ ತಿಳಿಸಲಿಲ್ಲ ಅಂದ್ರೆ ಬೇಡಿಕೆ ಈಡೇರಿಸುವಂತ ನಿಟ್ಟಿನಲ್ಲಿಯೇ ನಿರ್ಧಾರವನ್ನ ತಿಳಿಸಲಿಲ್ಲ ಅಂತ ಹೇಳಿದ್ರೆ ನಾಡಿದ್ರಿಂದ ಬಂಧನ ಸ್ವರೂಪವನ್ನು ಎದುರಿಸಬೇಕಾದಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ಜೊತೆಗೆ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳೇನಿದೆ ಪರ್ಯಾಯ ವ್ಯವಸ್ಥೆಗಳನ್ನು ಕೂಡ ಸರ್ಕಾರ ಮಾಡ್ಕೊಳ್ಬೇಕಾದಂತಹ ಸಾಧ್ಯತೆ ಇದೆ. ಸೊ ಈ ನಿಟ್ಟಿನಲ್ಲಿ ನಾಳೆ ಒಂದ್ ರೀತಿಯಲ್ಲಿ ಏನು KSRTC MDಗೆ ಹೇಗೆ ಹೊಣೆಗಾರಿಕೆಯನ್ನ ಕೊಟ್ಟಿದ್ದಾರೆ ಆ ಹೊಣೆಗಾರಿಕೆ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಯಾಕಂದ್ರೆ ಈ ಹಿಂದೆ ಸಾರಿಗೆ ಸಚಿವರು CM ನೇತೃತ್ವದಲ್ಲೇ ಸಭೆಗಳಾದಂತ ಸಂದರ್ಭದಲ್ಲಿ ಬಗೆಹರಿದಿರಲಿಲ್ಲ ಈ ಸಮಸ್ಯೆ. ಬಟ್ ಆದ್ರೆ ಈಗ ಮತ್ತೆ ಅದನ್ನ ಆ ಜವಾಬ್ದಾರಿಯನ್ನ KSRTC MDಗೆ ನೀಡಿರುವಂತ ಕಾರಣಕ್ಕಾಗಿ ಇವರ ಮಾತನ್ನ ಸಾರಿಗೆ ನೌಕರರು ಕೇಳ್ತಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಈ ನಿಟ್ಟಿನಲ್ಲಿ ಸರ್ಕಾರ ಏನಾದರೂ ಬೇರೆ ರೀತಿಯಾದಂತಹ ಪ್ಲಾನ್ಗಳನ್ನ ಮಾಡ್ಕೊಂಡಿದೆಯಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಬಟ್ ನಾಳೆ ಪ್ರತಿಭಟನೆ ನಡೆಯುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ ತನಕವೂ ಕೂಡ ಪ್ರತಿಭಟನೆ ನಡೆಯುವಂಥದ್ದು. ಆ ಪ್ರತಿಭಟನೆಯಲ್ಲಿ MD ಕೂಡ ಬರ್ತಾರೆ. ಇವರ ಬೇಡಿಕೆಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮನವಿಗಳನ್ನು ಕೂಡ ಸ್ವೀಕಾರ ಮಾಡ್ತಾರೆ. ಅದಾದ ನಂತರದಲ್ಲಿ ಅದನ್ನ ಸರ್ಕಾರಕ್ಕೆ ತಿಳಿಸ್ತೇವೆ ಅನ್ನುವಂಥ ಭರವಸೆಗಳನ್ನಂತೂ ಕೊಟ್ಟು ಹೋಗುವಂಥದ್ದು ಸಾಮಾನ್ಯ ಪ್ರಕ್ರಿಯೆ, ಅದು ನಡೆಯುತ್ತೆ. ಬಟ್ ಆದ್ರೆ ಸರ್ಕಾರ ಅಂತಿಮವಾದಂತಹ ನಿರ್ಧಾರವನ್ನ ಹೇಗೆ ತಿಳಿಸುತ್ತೆ, ಏನಂತ ತಿಳಿಸುತ್ತೆ ಅನ್ನುವಂಥದ್ರ ಆಧಾರದ ಮೇಲೆ ಸಾರಿಗೆ ನೌಕರರ ಬಂಧನ ಭವಿಷ್ಯ ನಿರ್ಧಾರ ಆಗುವಂಥದ್ದು. ಅದು ನಾಳೆ ಸಂಜೆ 4 ಗಂಟೆ ಒಳಗೆ ಮಾತ್ರ. ಇಂದು ಒಂದೊಮ್ಮೆ ಏನಾದರೂ ಮಾಡಲಿಲ್ಲ ಅಂತ ಹೇಳಿದ್ರೆ 4 ಗಂಟೆಗಳ ನಂತರದಲ್ಲಿ ಡಿಪೋಗಳಲ್ಲಿ ವಾಪಸ್ ಬಸ್ ಅನ್ನ ನಿಲ್ಲಿಸ್ತೇವೆ, ಅದಾದ್ಮೇಲೆ ನಾಡಿದಿಂದ ಯಾವುದೇ ಕಾರಣಕ್ಕೂ ನಾವು ರಸ್ತೆಗೆ ಇಳಿಯೋದಿಲ್ಲ ಅನ್ನುವಂತಹ ಒಂದು ಪಟ್ಟನ್ನು ಹಿಡಿದಿದ್ದಾರೆ. ಸೊ ಅದಕ್ಕೆ ಬೇಕಾದಂತಹ ತಯಾರಿಗಳು ಕೂಡ ಆಗಿದೆ. ಬಟ್ ನಾಳೆ ಸಂಜೆ 4 ಗಂಟೆಗೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಅರುಣ್. ಓಕೆ ರಾಘವ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.